ಯಾರಿಗಾರ ನಾಲ್ಗಿ ಬಾಯಿ ರುಚಿ ಕೆಟ್ಟಿತ್ತಪ್ಪ ಅಂತಂದ್ರೆ ಇವತ್ತು ನಾನು ತೋರ್ಸತ್ತಿದ್ದ ಚಟ್ನಿ ಮಾಡಿ ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಭಾಳ ಈಸಿಯಾಗಿ ಹುಳಿ ಖಾರ ಇರುವಂಥ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರ್ಸಾತ್ತೇನೆ. ಬರ್ರಿ ಸ್ಟಾರ್ಟ್ ಮಾಡೋಣ. ಈ ಚಟ್ನಿ ಮಾಡೋಕ್ಕೆ ಏನೆಲ್ಲ ಬೇಕಂತಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಬೆಲ್ಲ, ಖಾರದ ಪುಡಿ, ಉಪ್ಪು, ಹುರಿದಿಟ್ಕೊಂಡಿರೋ ಶೇಂಗಾ, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ. ಈ ಚಟ್ನಿ ಕೆಳ್ಳಾರ್ದಂಗೆ ಒಂದು ವಾರದ ತನಕ ಹೆಂಗೆ ಇಡ್ಬೇಕಂತ ಹೇಳ್ತೀನಿ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡ್ರಿ. ಮಾವಿನಕಾಯಿ ಯಾವ್ದಾರು ತೊಗೊಳ್ರಿ. ನಾ ಇಲ್ಲಿ ಒಂದು ಮಾವಿನಕಾಯಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಕರಿಬೇವು, 1 ಚಮಚ ಉಪ್ಪು, 2 ಚಮಚ ಒಣ ಖಾರ ಇಲ್ಲ ಅಂದರೆ ಹಸಿಮೆಣ್ಸಿಕಾಯಿನ ಹಾಕೋಬೋದು, 1/4 ಬಟ್ಲ ಬೆಲ್ಲ, 1 ಚಮಚ ಜೀರಿಗೆ, 1/4 ಬಟ್ಲ ಹುರಿದಿಟ್ಕೊಂಡಿರೋ ಶೇಂಗಾ. ಇವನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಔಡ್ ರುಬ್ಕೋಬೇಕು. ಫುಲ್ ಸಣ್ಣಗೆ ಮಾಡ್ಕೋಬಾರ್ದು. ಇವೆಲ್ಲ ಸ್ವಲ್ಪ ಸಣ್ಣ ಆದ್ಮ್ಯಾಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಳ್ಳೋ ಹತ್ತೇನಿ. ಅದು ಫುಲ್ ಸಣ್ಣ ಆಗಬಾರ್ದಂತ ಆಮ್ಯಾಗ ಲಾಸ್ಟಿಗೆ ಹಾಕಕತ್ತೀನಿ. ಎಲ್ಲನೂ ಔಡ್ ರುಬ್ಕೋಬೇಕು. ಇದಕ್ಕೆ ನೀರದು ಏನು ಹಾಕಕ್ಕೆ ಹೋಗ್ಬಾರ್ದು. ಈ ಥರ ಸಣ್ಣಗೂ ಅಲ್ಲ ಔಡ್ ರುಬ್ಕೋಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಅದಕ್ಕಾದ್ಮ್ಯಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಹಿಂಗೆ ಹಾಕ್ಕೋಬೇಕು. ಈ ಮಾವಿನಕಾಯಿ ಚಟ್ನಿನ ನೀವು ಅವತ್ತ 1-2 ದಿವ್ಸಕ್ಕಷ್ಟ ಬೇಕಂತಂದ್ರೆ ಒಗ್ಗರಣೆ ಹಾಕ್ಬೇಕಂತೇನಿಲ್ಲ, ಹಾಕ್ಲಿಕ್ಕಂದ್ರೂ ನಡೀತದೆ. ಈ ಚಟ್ನಿ ಒಂದು ವಾರದ ತನಕ ಇಡೋದು ಹೆಂಗಂತ ಹೇಳಿದ್ನಲ್ಲ, ಅದಕ್ಕೆ ಈ ಚಟ್ನಿಗೆ ಉಳ್ಳಾಗಡ್ಡಿ ಅದ ಹಾಕಕ್ಕೆ ಹೋಗ್ಬಾರ್ದು. ಸ್ಕಿಪ್ ಮಾಡಿದ್ರೂ ಬರ್ತದೆ. ಆಮ್ಯಾಗ ಒಗ್ಗರಣೆ ಹಾಕಿ ಒಗ್ಗರಣೆ ಒಳಗೆ ಈ ಚಟ್ನಿನ 1-2 ನಿಮಿಷ ಕಲಸಿದ್ರೆ ಒಂದು ವಾರದ ತನಕ ಇಟ್ರೂ ಏನೂ ಕೆಡಲ್ಲ. ಇಲ್ಲಾಂದ್ರೆ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು. ಈ ಮಾವಿನಕಾಯಿ ಚಟ್ನಿನ ನೀವು ಬಿಸಿ ಜೋಳದ ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟು ಮಸ್ತ್ ಇರುತ್ತೆ. ಮತ್ತು ನನ್ನ ಚಾನಲ್ನಾಗ ನಮ್ಮ ಉತ್ತರ ಕರ್ನಾಟಕದ ಬೇರೆ ಚಟ್ನಿ ರೆಸಿಪೀಸ್ ಅದಾವ. ಒಂದ್ಸತಿ ಚೆಕ್ ಮಾಡಿರಿ, ನೀವು ಟ್ರೈ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಮಾವಿನಕಾಯಿ ಚಟ್ನಿ ಭಾಳ ನಮೂನಿ ಮಾಡ್ತಾರೆ. ಈಗ ಹೆಂಗೂ ಬ್ಯಾಸ್ಗಿ ಸಮ್ಮರ್ ಐತಿ, ಮಾವಿನಕಾಯ್ದು ಸೀಸನ್ ಇರುತ್ತೆ. ನಾ ತೋರಿಸ್ದಂಗೆ ಒಂದ್ಸತಿ ಮನ್ಯಾಗ ನೀವು ಚಟ್ನಿ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಈ ವಿಡಿಯೋ ಇಷ್ಟ ಅಂದ್ಕೋತೀನಿ. ಹಂಗಾರ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.